2026ರ ಐಪಿಎಲ್ಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 8 ಆಟಗಾರರನ್ನ ರಿಲೀಸ್ ಮಾಡಿದೆ. ಈ ಪೈಕಿ ಬಿಗ್ ಪ್ಲೇಯರ್ ಅಂದ್ರೆ ಲಿಯಾಮ್ ಲಿವಿಂಗ್ಸ್ಟೋನ್. ಆರ್ಸಿಬಿ ತಂಡದಲ್ಲಿದ್ದ ಒನ್ ಆಫ್ ದಿ ಕಾಸ್ಟ್ಲಿ ಪ್ಲೇಯರ್. ಆರ್ಸಿಬಿ ತಂಡಕ್ಕೆ ಲಿವಿಂಗ್ಸ್ಟೋನ್ ಬೇಡದೆ ಇದ್ರೂ ಕೂಡ ಬೇರೆ ತಂಡಗಳು ಟಾರ್ಗೆಟ್ ಮಾಡೋದಂತೂ ಪಕ್ಕಾ ಇದೆ. ಅನಿಲ್ ಕುಂಬ್ಳೆ ಕೂಡ ಇದನ್ನೇ ಹೇಳಿದ್ದಾರೆ. ಸೊ ಲಿಯಾಮ್ ಲಿವಿಂಗ್ಸ್ಟೋನ್ ಮೇಲೆ ಕಣ್ಣಿಟ್ಟಿರುವಂತಹ ಫ್ರಾಂಚೈಸಿಗಳು ಯಾವೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 18ನೇ ಸೀಸನ್ ಐಪಿಎಲ್ ನಲ್ಲಿ ಆರ್ಸಿಬಿ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎಲ್ಲದರಲ್ಲೂ ಕೂಡ ಬ್ಯಾಲೆನ್ಸ್ ಇದ್ದ ತಂಡದಲ್ಲಿ ಸ್ವಲ್ಪ ಹೊರೆ ಅನಿಸಿದ್ದು ಲಿಯಾಮ್ ಲಿವಿಂಗ್ಸ್ಟೋನ್. ಯಾಕಂದ್ರೆ ಅವರಿಗೆ ಕೊಟ್ಟಿದ್ದ ಹಣಕ್ಕೂ ನೀಡಿದ್ದ ಪರ್ಫಾರ್ಮೆನ್ಸ್ಗೂ ಒಂದಕ್ಕೊಂದು ತಾಳೆನೇ ಆಗಿರಲಿಲ್ಲ. ಮೆಗಾ ಹರಾಜಿನಲ್ಲಿ ಬೆಂಗಳೂರು ಫ್ರಾಂಚೈಸಿ ಬರೋಬ್ಬರಿ 8.75 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಆರ್ಸಿಬಿ ಪರ ಒಟ್ಟು 8 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದ ಲಿವಿಂಗ್ಸ್ಟೋನ್ 133 ಪ್ಲಸ್ ಸ್ಟ್ರೈಕ್ ರೇಟ್ನೊಂದಿಗೆ 112 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ ಒಂದು ಅರ್ಧ ಶತಕ ಸೇರಿದೆ. ಹಾಗೆ 9 ಓವರ್ಗಳನ್ನ ಬೌಲ್ ಮಾಡಿ 8.44ರ ಎಕಾನಮಿ ರೇಟ್ನೊಂದಿಗೆ 2 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹೀಗಾಗಿ ಬಿಗ್ ಬಜೆಟ್ನಲ್ಲಿ ಲಿವಿಂಗ್ಸ್ಟೋನ್ ಕೈಬಿಟ್ಟಿರುವಂತಹ ಬೆಂಗಳೂರು ಫ್ರಾಂಚೈಸಿ ಅದೇ ಹಣಕ್ಕೆ ಬೇರೆ ಆಟಗಾರನ ಮೇಲೆ ಇನ್ವೆಸ್ಟ್ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ. ಆದರೆ ಲಿವಿಂಗ್ಸ್ಟೋನ್ ಮೇಲೆ ಬೇರೆಯ 3 ಫ್ರಾಂಚೈಸಿಗಳು ಕಣ್ಣಿಟ್ಟಿವೆ. ಆಲ್ರೌಂಡರ್ ಸ್ಥಾನಕ್ಕಾಗಿ ಲಿವಿಂಗ್ಸ್ಟೋನ್ ಮೇಲೆ ಸಿಎಸ್ಕೆ ಕಣ್ಣು. 2025ರಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ್ದ ತಂಡ ಅಂದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ಸ್. ಹೀಗಾಗಿ ಮುಂದಿನ ಆವೃತ್ತಿಗೆ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡುವಂತ ಪ್ಲಾನ್ ನಲ್ಲಿದೆ. ಅದು ಅಲ್ಲದೆ ಈಗಾಗಲೇ ಸ್ಟಾರ್ ಆಲ್ರೌಂಡರ್ ಆಗಿದ್ದಂತ ರವೀಂದ್ರ ಜಡೇಜಾ ಹಾಗೆ ಸ್ಯಾಮ್ ಕರನ್ ಅವರನ್ನ ರಾಜಸ್ಥಾನ ತಂಡಕ್ಕೆ ಟ್ರೇಡ್ ಮಾಡಿಕೊಟ್ಟಿದ್ದಾರೆ. ಮಿನಿ ಹರಾಜಿಗೆ ಸ್ಟಾರ್ ಆಟಗಾರರನ್ನು ಕೂಡ ಕೈಬಿಟ್ಟಿದ್ದಾರೆ. ಸೊ ಮಿನಿ ಆಕ್ಷನ್ ನಲ್ಲಿ ಬಿಗ್ ಪ್ಲೇಯರ್ಗಳ ಮೇಲೆ ಕಣ್ಣಿಡಬೇಕಾಗುತ್ತೆ. ಅದರಲ್ಲೂ ಜಡ್ಡು ಸ್ಥಾನಕ್ಕೆ ಮಿನಿ ಹರಾಜಿನಲ್ಲಿ ಅವರಷ್ಟೇ ಸ್ಟ್ರೆಂತ್ ಇರುವಂತ ಆಟಗಾರ ಸಿಗೋದು ತುಂಬಾನೇ ಕಷ್ಟ ಇದೆ. ಹೀಗಿದ್ರೂ ಕೂಡ ತಂಡದಲ್ಲಿ ಫಿನಿಶರ್ ಪಾತ್ರ ನಿಭಾಯಿಸುವಂತ ಜೊತೆಗೆ ಸ್ಪಿನ್ ಆಪ್ಷನ್ ಬೌಲರ್ ಕೂಡ ಹುಡುಕ್ಬೇಕಿದೆ. ಬಹುಶಃ ಸಿಎಸ್ಕೆ ತಂಡಕ್ಕೆ ಲಿವಿಂಗ್ಸ್ಟೋನ್ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಆಗಬಹುದು. 43.40 ಕೋಟಿ ಪರ್ಸ್ ಬ್ಯಾಲೆನ್ಸ್ ಇರೋದ್ರಿಂದ 4 ವಿದೇಶಿ ಸ್ಲಾಟ್ಗಳನ್ನು ಇಡೋದ್ರಿಂದ ಲಿವಿಂಗ್ಸ್ಟೋನ್ ಕೂಡ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದೆ. ಪಂಜಾಬ್ ಕಿಂಗ್ಸ್ಗೆ ಬೇಕಿದೆ ಬಿಗ್ ಹಿಟ್ಟರ್. ಇನ್ನು 2025ರ ಆವೃತ್ತಿಯಲ್ಲಿ ಪಂಜಾಬ್ ಕಿಂಗ್ಸ್ ಕೂಡ ಮೋಸ್ಟ್ ಸಕ್ಸಸ್ಫುಲ್ ಟೀಮ್. ದಶಕದ ಬಳಿಕ ಫೈನಲ್ ಪ್ರವೇಶ ಮಾಡಿದಂತ ಪಂಜಾಬ್ ರನ್ನರ್ ಅಪ್ ಆಗಿತ್ತು. ಇದೀಗ 2026ರ ಮಿನಿ ಆಕ್ಷನ್ಗೆ ತಂಡದ ಬಿಗ್ ಹಿಟ್ಟರ್ಗಳಾದ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೆ ಜೋಶ್ ಇಂಗ್ಲಿಷ್ ಅವರನ್ನ ಬಿಡುಗಡೆ ಮಾಡಿದೆ. ಈ ಇಬ್ಬರು ಆಟಗಾರರಿಂದ ಕಳೆದ ಆವೃತ್ತಿಯಲ್ಲಿ ನಿರೀಕ್ಷಿತ ಪ್ರದರ್ಶನ ಬಂದಿರಲಿಲ್ಲ. ಟಾಪ್ ಆರ್ಡರ್ ನಲ್ಲಿ ಪ್ರಿಯಾಂಶ್ ಆರ್ಯ, ಪ್ರಭಸಿಮ್ರಾನ್ ಸಿಂಗ್ ಹಾಗೆ ಶ್ರೇಯಸ್ ಅಯ್ಯರ್ ಇದ್ರೂ ಕೂಡ ಮಿಡಲ್ ಆರ್ಡರ್ ನಲ್ಲಿ ಶಶಾಂಕ್ ಸಿಂಗ್ಗೆ ಸಾಥ್ ಕೊಡುವಂತ ಬಿಗ್ ಹಿಟ್ಟರ್ ಬೇಕೇ ಬೇಕು. ಅದು ಅಲ್ಲದೆ ಲಿವಿಂಗ್ಸ್ಟೋನ್ 2022ರಿಂದ 2024ರವರೆಗೆ ಪಂಜಾಬ್ ಕಿಂಗ್ಸ್ ತಂಡದ ಪರವೇ ಆಡಿದ್ರು. ಹೀಗಾಗಿ ಮತ್ತೆ ಅವರ ಮೇಲೆ ಕಣ್ಣಿಡಬಹುದು. ಇನ್ನು PBKS ಹರಾಜಿಗೆ 11.5 ಕೋಟಿ ರೂಪಾಯಿ ಹಣದೊಂದಿಗೆ ಬರ್ತಾ ಇರೋದ್ರಿಂದ 2 ವಿದೇಶಿ ಸ್ಲಾಟ್ಗಳು ಬಾಕಿ ಉಳಿದಿದ್ದು ಅದರಲ್ಲಿ ಒಂದರಲ್ಲಿ ಲಿವಿಂಗ್ಸ್ಟೋನ್ ಅನ್ನ ಆಯ್ಕೆ ಮಾಡುವಂತ ಸಾಧ್ಯತೆಗಳಿವೆ. ಹೈಯೆಸ್ಟ್ ಬ್ಯಾಲೆನ್ಸ್ KKRಗೆ ಬೇಕಿದೆ ಸ್ಟಾರ್ ಪ್ಲೇಯರ್ಸ್. ಇನ್ನು ಮಿನಿ ಹರಾಜಿಗೆ ಅತಿ ಹೆಚ್ಚು ಹಣದೊಂದಿಗೆ ಬರ್ತಾ ಇರುವಂತಹ ಫ್ರಾಂಚೈಸಿ ಅಂದ್ರೆ ಅದು ಕೋಲ್ಕತಾ ನೈಟ್ ರೈಡರ್ಸ್. ಬರೋಬ್ಬರಿ 64.30 ಕೋಟಿ ಬ್ಯಾಲೆನ್ಸ್ ಹಾಗೆ 6 ವಿದೇಶಿ ಸ್ಲಾಟ್ಗಳನ್ನ ಬಾಕಿ ಉಳಿಸಿಕೊಂಡು KKR ಹರಾಜಿಗೆ ಕಾಲಿಡ್ತಾ ಇದೆ. ಹಾಗೆ ಮಿನಿ ಹರಾಜಿಗೆ ಹೈಯೆಸ್ಟ್ ನಂಬರ್ಸ್ ಆಫ್ ಪ್ಲೇಯರ್ಸ್ ನ ರಿಲೀಸ್ ಮಾಡೋದು ಕೂಡ ಇದೇ ತಂಡ. ವಿದೇಶಿ ಆಟಗಾರರಾದ ಆಂಡ್ರೆ ರಸೆಲ್, ಅನ್ರಿಚ್ ನಾಡ್ಜೆ, ಮೊಯಿನ್ ಅಲಿ, ಕ್ವಿಂಟನ್ ಡಿಕಾಕ್, ರೆಹಮಾನುಲ್ಲಾ ಗುರ್ಬಾಜ್ರನ್ನ ಕೈಬಿಟ್ಟಿದೆ. ಬಹುಶಃ ಲಿವಿಂಗ್ಸ್ಟೋನ್ ಮೇಲೆ ಬಿಡ್ ಮಾಡಿದ್ರೆ KKRಗೆ ಮಿಡಲ್ ಆರ್ಡರ್ ಸ್ಟ್ರೆಂತ್ ಹೆಚ್ಚಾಗಬಹುದು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಸಾಮರ್ಥ್ಯ ಇವರಲ್ಲಿದೆ. ಒಟ್ಟಲ್ಲಿ ಲಿವಿಂಗ್ಸ್ಟೋನ್ ಲಾಸ್ಟ್ ಸೀಸನ್ ಅಲ್ಲಿ ಕ್ಲಿಕ್ ಆಗದೆ ಇದ್ರೂ ಕೂಡ ಆ ನಂತರದ ಬೇರೆ ಲೀಗ್ಗಳು ಹಾಗೆ ಪಂದ್ಯಗಳಲ್ಲಿ ತಮ್ಮ ಪವರ್ ಶೋ ತೋರಿಸಿದ್ದಾರೆ. ಫಾರ್ಮ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಹೀಗಾಗಿ ಲಿವಿಂಗ್ಸ್ಟೋನ್ ಮೇಲೆ ಹಲವು ಫ್ರಾಂಚೈಸಿಗಳು ಕಣ್ಣಿಡಬಹುದು. ಮಿನಿ ಆಕ್ಷನ್ ನಲ್ಲಿ ಲಿವಿಂಗ್ಸ್ಟೋನ್ ಕೂಡ ದುಬಾರಿ ಮೊತ್ತಕ್ಕೆ ಸೇಲ್ ಆಗುವ ಪ್ಲೇಯರ್ ಅಂತ ಮಾಜಿ ಆಟಗಾರ ಅನಿಲ್ ಕುಂಬ್ಳೆ ಕೂಡ ಭವಿಷ್ಯ ನುಡಿದಿದ್ದಾರೆ. ಸೊ ಯಾವ ತಂಡ ಇವರ ಮೇಲೆ ಬಿಡ್ ಮಾಡುತ್ತೆ ಹಾಗೆ ಯಾವ ತಂಡವನ್ನ ಸೇರಿಕೊಳ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ಇದೆ. ನಮಸ್ಕಾರ.